ರುದ್ರ ಕೊಟ್ಟುಬಿಟ್ಟು ತುಂಬ ದೂರ ಹೋಗಿಬಿದ್ದು ವರುಣ್ ಮತ್ತೆ ಹೇಳಲಾಗಲಿಲ್ಲ. ತಕ್ಷಣ ಶ್ವೇತಾ ಕೂಡ ಕಾರ್ ಇಳಿಯೋದಕ್ಕೆ ಹೋದ್ಲು. ಆದರೆ ರುದ್ರ ಅವಳಿಗೆ ಅವಕಾಶ ಕೊಡಲಿಲ್ಲ. ನಡೀತಿರೋದಕ್ಕೂ ತನಗೂ ಸಂಬಂಧವೇ ಇಲ್ಲ ಅನ್ನುವಂಥ ಕಾರ್ನಲ್ಲಿ ಸುಮ್ಮನೆ ಕೂತಿದ್ಲು ದಿಯಾ. ವಿಶಿಷ್ಟ ತಕ್ಷಣ ಕಾರ್ ಮುಂದೆ ಓಡಿಸಿದ್ಲು. ತನ್ನ ಮೇಲೆ ಧೂಳೆಬ್ಬಿಸ್ಕೊಂಡು ಹೋಗ್ತಿದ್ದ ಕಾರ್ ಹಿಂದೆ ಓಡಲಾಗದೆ ವೇಗವಾಗಿ ಹೋಗಿ ಕಾರ್ ತೆಗೆದು ರುದ್ರನ ಕಾರ್ ಹುಡ್ಕೋದಕ್ಕೆ ಶುರು ಮಾಡಿದ ವರುಣ್. ಅಷ್ಟರಲ್ಲೇ ರುದ್ರನ ಕಾರಲ್ಲಿಂದ ಹೊರ್ಟು ಹೋಗಿತ್ತು. ಎಲ್ಲಿ ನೋಡಿದ್ರು ಆ ಕಾರ್ ಸುಳಿವೇ ಸಿಗಲಿಲ್ಲ. ದೇವರೇ, ನಾನು ಶ್ವೇತಾಳನ್ನ ಇಲ್ಲಿ ಕರ್ಕೊಂಡು ಹೋದ, ಈಗ ಹೇಗೆ ಅಂತ ಟೆನ್ಷನ್ ಪಡುತ್ತಲೇ ಬೀದಿ ಬೀದಿ ಅಲಿಯೋದಕ್ಕೆ ಶುರು ಮಾಡ್ದ. ರುದ್ರ ನಡವಳಿಕೆಗೆ ದಂಗಾಗಿದ್ದು ಶ್ವೇತಾ ಸ್ವಲ್ಪ ಹೊತ್ತಿನ ನಂತರ ಚೇತರಿಸ್ಕೊಂಡು, ನಾನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ, ಇದೇನು, ಯಾಕೆ ನಮ್ಮ ಜೀವನ ಜೊತೆ ಆಟ ಆಡ್ತಿದ್ದೀರಾ ಅಂತ ಕೇಳಿದ್ಲು. ಆ ಮಾತಿಗೆ ಇನ್ನೊಂದು ಮಾತು ಮಾತಾಡಿದ್ರೆ ಕೆನ್ನೆ ಸೀಳಿದು ಬಿಡ್ತೀನಿ, ಬಾಯಿ ಮುಚ್ಕೊಂಡು ಕೂತ್ಕೋ ಅಂತಂದ ರುದ್ರ. ನಿಜಕ್ಕೂ ನಿಮ್ಮ ಸಮಸ್ಯೆ ಆದರೂ ಏನು, ಯಾರು ನೀವು, ಯಾಕೆ ನಮ್ಮ ಹಿಂದೆ ಬಿದ್ದಿದ್ದೀರಿ ಅಂತ ಕೇಳಿದ್ಲು ಶ್ವೇತಾ. ಇನ್ನೂ ಏನೂ ತಿಳಿದವಳಂತೆ ಮಾತಾಡ್ಬಿಡ, ನೀನು ರಂಜನಿ, ನಾನು ಮದುವೆ ಆಗಬೇಕೆಂದು ಅಂದ್ಕೊಂಡ ನನ್ನ ರಂಜನಿ, ಅದು ನನಗೆ ಗೊತ್ತು ಅಂದ ರುದ್ರ. ಯಾಕೆ ಪದೇ ಪದೇ ಒಂದೇ ಮಾತು ಹೇಳ್ತೀರಿ, ನಾನು ರಂಜನಿ ಅಲ್ಲ ಅಂದ್ಲು ಶ್ವೇತಾ. ಇನ್ನೂ ಅವಳು ಬಾಯಿಂದ ಆ ಮಾತುಗಳನ್ನ ಕೇಳಲಾಗದ ರುದ್ರ, ವಿಶಿಷ್ಟ, ಈ ಸಣ್ಣತನವನ್ನು ತಡೆಯೋದಕ್ಕೆ ನನಗೆ ಸಾಧ್ಯ ಆಗ್ತಿಲ್ಲ, ಕಾರ್ನಲ್ಲಿ ಮ್ಯೂಸಿಕ್ ಹಾಕು ಅಂದ. ವಿಶಿಷ್ಟನಿಗಿಂತ ಮೊದಲೇ ದಿಯಾ ಹಾಡುಗಳನ್ನ ಪ್ಲೇ ಮಾಡಿದ್ಲು. ಆ ಮಗುವಿನ ವರ್ತನೆ ಕಂಡು ಶ್ವೇತಾಗ ಆಶ್ಚರ್ಯ. ವೆರಿ ಗುಡ್ ದಿಯಾ, ನೋಡಿದ್ಯಾ ನನ್ನ ಬಂಗಾರ ನನ್ನ ಮಾತು ಕೇಳ್ತಾಳೆ ಅಂತ ನಗ್ತಾ ಅಂದ ರುದ್ರ. ಅದು ನೋಡಿ ಹಲ್ಲು ಕಡಿತಾ ರುದ್ರನ ಕಡೆ ನೋಡಿದ್ಲು ಶ್ವೇತಾ. ಏನು ನಿನ್ನ ನೋಟಕ್ಕೆ ನಾನು ಹೆದರ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ, ಬೇಕಿದ್ರೆ ಇನ್ನೂ ಚೆನ್ನಾಗಿ ನೋಡು, ನಾನು ಯಾರು ಅಂತ ಆಗ್ಲಾದರೂ ನೆನಪಾಗುತ್ತೆ ಅನ್ನುತ್ತೆ ಶ್ವೇತಾ. ಹತ್ರಕ್ಕೆ ಜರುಗಿ ಅವಳ ಹೆಗಲ ಮೇಲೆ ಕೈ ಹಾಕಿದ ರುದ್ರ. ತಕ್ಷಣ ಅವನ ಕೈಯನ್ನು ಕೊಡವಿ ಒಂದು ಪಕ್ಕಕ್ಕೆ ಸರಿದು ಕೂತ್ಲು. ಆದರೆ ರುದ್ರ ಇನ್ನೂ ಅವಳ ಹತ್ರ ಹೋಗಿ ಕೂತು ಮತ್ತೆ ಹೆಗಲ ಮೇಲೆ ಕೈ ಹಾಕ್ದ. ಅದನ್ನೆಲ್ಲ ಮುಂದಿನ ಕನ್ನಡಿಯಲ್ಲಿ ಗಮನಿಸ್ತಿದ್ದ ವಿಶಿಷ್ಟ, ಹಲೋ ಬಾವಾ, ಇಲ್ಲಿ ನಾನಿದ್ದೀನಿ, ಮೇಲೆ ನಾನು ಸಣ್ಣ ಹುಡುಗಿ ಏನೂ ಅಲ್ಲ, ಸ್ವಲ್ಪ ನಮ್ಮ ಮುಂದೆ ಮರ್ಯಾದೆಯಿಂದ ನಡ್ಕೊಳ್ಳಿ ಅಂತ ಗಂಭೀರವಾಗಿ ಹೇಳಿದ್ಲು. ಇಷ್ಟು ಸೀರಿಯಸ್ ವಿಷಯದ ನಡುವೆ ನೀನು ಜೋಕ್ಗಳು ನಿಲ್ಲಿಸು, ಸರಿಯಾಗಿ ಕಾರ್ ಓಡಿಸು ಅಂದ ರುದ್ರ. ಜೋಕಲ್ಲ ಬಾವ, ನಿಜ, ನಿಮ್ಮನ್ನು ನೋಡ್ತಿದ್ರೆ ನನಗೆ ಅರ್ಜೆಂಟಾಗಿ ಯಾರನ್ನಾದರೂ ಪ್ರೀತಿಸಿ ಹೀಗೆಲ್ಲ ಸಮಸ್ಯೆಗಳನ್ನ ತಂದುಕೊಂಡು ನನಗಾಗ ಅವನು ನನ್ನನ್ನು ಹೀಗೆ ಹೊಡಿತಿದ್ರೆ ನೋಡಿ ಸಂಭ್ರಮಿಸ್ಬೇಕಂತ ಅನ್ನಿಸ್ತಿದೆ ಬಾವ ಅಂದ್ಲು. ಆ ಮಾತಿಗೆ ನೀವು ಹುಡುಗಿಯರೆಲ್ಲ ಹೀಗೆ ಕ್ರೂರಿಗಳಾಗಿರ್ತೀರಾ ಅಂದ ರುದ್ರ. ಖಂಡಿತ ಬಾವ, ನಮ್ಮ ಪ್ರೀತಿಗಾಗಿ ನಮ್ಮನ್ನ ಹಿಂಸೆ ಮಾಡಬೇಕು, ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂದ್ಲು. ನೀನೀ ಕನಸು ಕಾಣೋದನ್ನ ಬಿಟ್ಟು ಸರಿಯಾಗಿ ನಮ್ಮನ್ನು ಫ್ಲ್ಯಾಟಿಗೆ ಕರ್ಕೊಂಡು ಹೋಗು ಅಂದ ರುದ್ರ. ಚಿಚಿಚಿ, ಇಂಥ ಜೀವನ ಯಾರಿಗಾದರೂ ಇರುತ್ತಾ ಬಾವ? ನಮ್ಮ ಬಾವ ತನ್ನ ಲವ್ವರ್ ಜೊತೆ ಹಿಂದೆ ಕೂತಿದ್ರೆ ನಾನು ನಮ್ಮ ಬಾವನ ಮಗಳ ಜೊತೆ ಮುಂದೆ ಕೂತು ಕಾರ್ ಓಡಿಸ್ತಿದ್ದೀನಿ ಅಂದ್ಲು. ಈಗ ನಿನಗೇನು ನಷ್ಟ ಇಲ್ಲ, ಬೇಕಿದ್ರೆ ನೀನು ಮದುವೆ ಮೆರವಣಿಗೆಯಲ್ಲಿ ನಾನೇ ಕಾರ್ ಡ್ರೈವರ್ ಆಗ್ತೀನಿ ಬಿಡು ಅಂದ ರುದ್ರ. ಅವರಿಬ್ಬರ ಮಾತುಗಳಿಗೂ ತನಗೂ ಸಂಬಂಧವಿಲ್ಲದಂತೆ ಅಳ್ತಾ ಕೂತಿದ್ಲು ಶ್ವೇತಾ. ಅವ್ರ ಮಾತುಗಳೇನು ಅರ್ಥವಾಯಿತೋ ಏನೋ. ನಾನು ಕೂಡ ನಿನ್ನ ಮದುವೆ ಮೆರವಣಿಗೆಯಲ್ಲಿ ಡ್ಯಾನ್ಸ್ ಮಾಡ್ತೀನಿ ಅಂದ್ಲು ದಿಯಾ. ಖಂಡಿತ ದಿಯಾ, ನೀನು ನನ್ನ ಮದುವೆಯಲ್ಲಿ ಡ್ಯಾನ್ಸ್ ಮಾಡಲೇಬೇಕು, ಸುಮ್ಮನೆ ಡ್ಯಾನ್ಸ್ ಎಲ್ಲ ನಾವಿಬ್ಬರು ಸೇರಿ ಮಾಡೋಣ ಅಂದ್ಲು. ನನಗೆ ಗೊತ್ತು ಆ ಡ್ಯಾನ್ಸ್ ಅಂದ್ಲು. ಅಷ್ಟರಲ್ಲಿ ಫ್ಲ್ಯಾಟ್ ಹತ್ರ ಬಂದಿದ್ದರಿಂದ ವಿಶಿಷ್ಟ ಕಾರ್ ನಿಲ್ಲಿಸಿದ್ಲು. ರುದ್ರ ಕಾರ್ ಹಿಡಿದು ಶ್ವೇತಾಳನ್ನು ಎಳೆದಂತೆ ಕೆಳಗೆ ಇಳಿಸ್ದ. ವಿಶಿಷ್ಟ ಕೂಡ ಕಾರ್ ಇಳಿತಿದ್ದಾಗ, ನೀನೆಲ್ಲಿಗೆ ಇಳಿತಿದ್ಯಾ, ದಿಯಾನನ್ನ ಕರ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಹೊರಗೆ ಸುತ್ತಾಡ್ಸ್ಕೊಂಡು ಬಾ, ನಾನು ಸ್ವಲ್ಪ ಹೊತ್ತು ಈ ಬುದ್ಧಿ ಇಲ್ದವ್ರ ಜೊತೆ ಮಾತಾಡಬೇಕು ಅಂತಂದ ರುದ್ರ. ಅಂದರೆ ನಮ್ಮನ್ನಿಲ್ಲಿಂದ ಓಡಿಸ್ತಿದ್ಯಾ ಬಾವ ಅಂದ್ಲು ವಿಶಿಷ್ಟ. ನೀನೇನಾದರೂ ಅಂದ್ಕೋ, ಆದರೆ ಅರ್ಧ ಗಂಟೆವರೆಗೆ ನಮ್ಮ ಹತ್ರ ಸುಳಿಬೇಡ ಅಂತಂದ ರುದ್ರ. ಮುಖ ಸೊಟ್ಟಗೆ ಮಾಡಿಕೊಂಡು ದಿಯಾನನ್ನು ಕರ್ಕೊಂಡು ಅಲ್ಲಿಂದ ಓಟ್ ಹೋದ್ಲು ವಿಶಿಷ್ಟ. ಶ್ವೇತಾಳನ್ನು ಎಳೆದಾಡತ್ತೆ ಫ್ಲ್ಯಾಟಿಗೆ ಕರ್ಕೊಂಡು ಹೋದ ರುದ್ರ. ಅವನ ದೊಡ್ಡ ಹೆಜ್ಜೆಗಳನ್ನ ತಲುಪಲಾಗದೆ ಓಡ್ದಂತೆ ನಡೆದ್ಲು ಶ್ವೇತಾ. ಬಾಗಿಲು ತೆರೆದು ಶ್ವೇತಾನನ್ನು ಒಳಗೆ ದೂಡಿದ ರುದ್ರ ತಾನು ಒಳಗೆ ಹೋಗಿ ಬಾಗಿಲು ಹಾಕ್ದ. ಮತ್ತೊಂದು ಕಡೆ ವಿರಾಜ್ ಬಂದು 3 ದಿನಗಳಾದರೂ ಒಮ್ಮೆಯೂ ತಾಯಿಯ ಕಣ್ಣಿಗೆ ಕಾಣಿಸ್ಲಿಲ್ಲ. ಅವಶ್ಯಕತೆ ಇದ್ದಾಗ ಸುರಭಿ ಜೊತೆ ಮಾತಾಡ್ತಿದ್ದ, ಇಲ್ಲಿದ್ರೆ ಅದು ಇಲ್ಲ. ಬೆಳಿಗ್ಗೆ ಹೊರಗೆ ಹೋಗ್ತಿದ್ದ, ಸಂಜೆ ಯಾವಾಗಲೂ ಬರ್ತಿದ್ದ. ಮೌನಿತಾ ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದರಿಂದ ವಿರಾಜನ್ನ ಅಷ್ಟಾಗಿ ಗಮನಿಸಲಿಲ್ಲ. ಮನೆಗೆ ಬಂದು ವಿರಾಜ್ 2 ದಿನಗಳ ನಂತರ ಮಾರನೇ ದಿನ ಜೈಲಿನಲ್ಲಿರೋ ಚಂದ್ರನನ್ನು ಭೇಟಿಯಾದ. ವಿರಾಜನ್ನ ನೋಡಿ ಚಂದ್ರ ನಾಟಕೀಯವಾಗಿ, ಮಗನೇ ವಿರಾಜ್ ಹೇಗಿದೆಯಾ, ನೀನು ನೋಡಿ ಎಷ್ಟು ದಿನ ಆಯಿತು ಅಂತ ಕಣ್ಣೀರು ಹಾಕ್ದ. ಅವನನ್ನು ನೇರವಾಗಿ ನೋಡಿದ ವಿರಾಜ್, ನೀವು ನನ್ನ ಸ್ವಂತ ತಂದೆಯಲ್ಲ ಅಂತ ಅಮ್ಮ ಹೇಳಿದ್ರು, ನಿಜಾನಾ ಅಂತ ಕೇಳ್ದ. ಆ ಮಾತಿಗೆ ಬೆಚ್ಚಿ ಬಿದ್ದ ಚಂದ್ರ ಒಂದು ಕ್ಷಣ ತಡಬಡಾಯಿಸಿ ನಂತರ ಚೇತರಿಸ್ಕೊಂಡು, ಎಂಥ ಮಾತು ಹೇಳಿದೆ ವಿರಾಜ್, ನಾನು ಯಾವಾಗಲಾದರೂ ನಿನ್ನನ್ನು ಹಾಗೆ ನೋಡಿದ್ದೀನಾ ಅಂತ ಬೇಸರದಿಂದ ಕೇಳ್ದ. ನಾನು ಕೇಳ್ದಕ್ಕೆ ನೇರವಾಗಿ ಉತ್ತರ ಹೇಳಿ ಅಂದ ವಿರಾಜ್. ಅದಕ್ಕೆ ತುಂಬ ನೋವಾದಂತೆ ನಡೆಸಿದ ಚಂದ್ರ, ಹೌದು ವಿರಾಜ್, ನಾನು ನಿನಗೆ ಜನ್ಮ ನೀಡಿದ ತಂದೆಯಲ್ಲ. ನನಗೆ ನಿಮ್ಮ ಅಮ್ಮನಿಗೆ ಮದುವೆ ಆಗೋ ಸಮಯಕ್ಕಾಗಲೇ ನೀನು ಮತ್ತು ಸುರಭಿ ನಿಮ್ಮ ಅಮ್ಮನ ಹೊಟ್ಟೆಯಲ್ಲಿದ್ದಿರಿ. ಆಕೆ ಬಾಂಬೆಯಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನನ್ನು ಪ್ರೀತಿಸಿದ್ಲು. ಅವನಿಂದ ನಿಮ್ಮಮ್ಮ ಗರ್ಭಿಣಿಯಾಗಿದ್ಲು. ಆದರೆ ನಿಮ್ಮ ತಾತನಿಗೆ ಉತ್ತರ ಭಾರತದವರು ಆಗೋದಿಲ್ಲ ಎಂಬ ಹಠ ಇತ್ತು.
ರಾಜಕೀಯವಾಗಿ ತನಗೆ ಬೆಂಬಲವಾಗಿರೋರೇ ಅಳಿಯನಾಗಿ ಬರಬೇಕೆಂಬ ಹಠದಿಂದ ಬಲವಂತವಾಗಿ ನಿಮ್ಮ ಅಮ್ಮನನ್ನು ನನಗೆ ಕೊಟ್ಟು ಮದುವೆ ಮಾಡಿದ್ರು. ನಿಜ ಹೇಳಬೇಕಂದ್ರೆ ನಮ್ಮ ಮದುವೆ ಆಗುವಾಗ ನಿಮ್ಮ ಅಮ್ಮನಿಗೆ ಇಷ್ಟ ಇರಲಿಲ್ಲ, ನನಗೂ ಇಷ್ಟ ಇರಲಿಲ್ಲ. ನನ್ನ ಹೆದರಿಸಿ ಮದುವೆ ಮಾಡಿಸಿದ್ರು. ಆದರೆ ಮದುವೆಯ ದಿನದಿಂದ ಒಂದು ದಿನವೂ ನನಗೆ ಸಂತೋಷ ಸಿಗಲಿಲ್ಲ. ವಯಸ್ಸಿಗೆ ಬಂದ ಮಗನ ಹತ್ರ ಇವನ್ನೆಲ್ಲ ಹೇಳುವಂತಾಯ್ತಲ್ಲ. ಸಾರಿ. ನಿನ್ನನ್ನು ಮಗ ಅಂತ ಕರೆಯೋ ಹಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನೀನು ಹುಟ್ಟಿದಾಗ್ನಿಂದಲೂ ನೀನೇ ನನ್ನ ಸ್ವಂತ ಮಗ ಅಂತ ನಾನು ಭಾವಿಸಿದ್ದೀನಿ. ಅದಕ್ಕೆ ಈ ವಿಷಯನೆಲ್ಲ ಹೇಳ್ತಿದ್ದೀನಿ. ನಮ್ಮಿಬ್ಬರಿಗೆ ಮದುವೆ ಆಯಿತು ನಿಜ, ಆದರೆ ನಮ್ಮಿಬ್ಬರ ನಡುವೆ ಇಲ್ಲಿಯವರೆಗೂ ದೈಹಿಕ ಸಂಬಂಧವೇ ಇಲ್ಲ ಅಂತ ಮಾತು ನಿಲ್ಲಿಸಿದ ಚಂದ್ರ. ಆ ಮಾತಿಗೆ ಬೆಚ್ಚಿಬಿದ್ದು ಹಣೆಯಲ್ಲಿ ಗಂಟು ಹಾಕ್ಕೊಂಡು ಚಂದ್ರನ ಕಡೆ ನೋಡಿದ ವಿರಾಜ್. ಹೌದು ವಿರಾಜ್, ಅವಳಿಗೂ ನನಗೂ ಯಾವುದೇ ದೈಹಿಕ ಸಂಬಂಧ ಇಲ್ಲ. ಲೋಕದೃಷ್ಟಿಯಲ್ಲಿ ಮಾತ್ರ ನಾವಿಬ್ಬರು ಗಂಡ ಹೆಂಡತಿ. ಯಾವತ್ತಾದರೂ ನಾವಿಬ್ಬರು ಒಂದೇ ಕೋಣೆಯಲ್ಲಿ ಮಲಗಿರೋದನ್ನು ನೀನು ನೋಡಿದ್ಯಾ ಅಂತ ಕೇಳ್ದ. ವಿರಾಜ್ ತಲೆ ಅಲ್ಲಾಡಿಸಿ ಇಲ್ಲ ಅಂದ. ವಿರಾಜ್ ತನ್ನ ಮಾತು ಕೇಳ್ತಿದ್ದಾನೆ ಅಂತ ಅರ್ಥ ಮಾಡಿಕೊಂಡು ಚಂದ್ರ ಇನ್ನೂ ಸ್ವಲ್ಪ ಹೆಚ್ಚು ಹೇಳ್ತಾ, ಅಷ್ಟೇ ಅಲ್ಲ ವಿರಾಜ್, ನಿಮ್ಮ ಅಮ್ಮ ತಿಂಗಳಲ್ಲಿ ಅರ್ಧ ದಿನ ಬಾಂಬೆಗೆ ಹೋಗ್ತಾಳೆ. ಎಲ್ಲಿಗೆ ಹೋಗ್ತಾಳೆ ಗೊತ್ತಾ? ನೀನು ಹುಟ್ಟಿ ಕಾರಣವಾದ ತಂದೆ ಹತ್ರ ಹೋಗ್ತಾಳೆ. ಅವನ ಜೊತೆ ಈಗಲೂ ಸಂಬಂಧ ಇಟ್ಕೊಂಡಿದ್ದಾಳೆ. ಆದ್ದರಿಂದ ನಾನು ಎಷ್ಟು ನೋವು ಅನುಭವಿಸಿರ್ತೀನಿ ಅಂತ ಯೋಚಿಸು. ನನ್ನ ಹೆಂಡತಿ ನನ್ನವಳಲ್ಲ, ಅವಳು ನನ್ನವಳಾಗದಿದ್ದರೂ ಪರವಾಗಿಲ್ಲ, ಆದರೆ ಇನ್ನೊಬ್ಬ ಗಂಡಸಿಗಾಗಿ ಗಂಡನನ್ನಾಗಲಿ ಹೆತ್ತ ಮಕ್ಕಳನ್ನಾಗಲಿ ಬಿಟ್ಟು ಹೋಗುವವಳು ಅಂತ ಅಳ್ತಾ ಹೇಳಿದ. ತಾಯಿ ಬಗ್ಗೆ ಒಂದೊಂದೇ ಮಾತು ಕೇಳ್ತಿದ್ದ ವಿರಾಜ್ಗೆ ತೀವ್ರ ಕೋಪ ಬಂತು. ಜೊತೆಗೆ ತಾಯಿ ಮೇಲೆ ಅಸಹ್ಯ ಹುಡ್ತು. ನಿಜಕ್ಕೂ ನನ್ನಿಂದ ನಿಮ್ಮ ಅಮ್ಮನಿಗೆ ಯಾವ ನಷ್ಟವೂ ಆಗಲಿಲ್ಲ. ಸಂಪಾದಿಸಿದ ಆಸ್ತಿಯೆಲ್ಲ ಅವಳ ಹೆಸರಲ್ಲೇ ಮಾಡಿಸ್ಕೊಂಡ್ಳು. ಅವಳನ್ನು ಮದುವೆಯಾಗಿ ನಾನೇನು ಸುಖ ಪಡಲಿಲ್ಲ, ಒಂದು ಆಸ್ತಿ ಕೂಡ ಮಾಡ್ಕೊಳ್ಳಿಲ್ಲ. ಮಿನಿಸ್ಟರ್ ಆಗಿದೆ ನನ್ನ ಹೆಸರಲ್ಲಿ, ಕನಿಷ್ಠ 1 ಕೋಟಿ ರೂಪಾಯಿ ಆಸ್ತಿಯೂ ಇಲ್ಲ. ಅದು ಇಲ್ಲದಕ್ಕೆ ಇದು ನಿಮ್ಮಮ್ಮ ಕೊಟ್ಟ ಶಿಕ್ಷೆಗೆ ನಾನು ಜೈಲಿನಲ್ಲಿದ್ದೀನಿ ಅಂದ ಚಂದ್ರ. ಅವನು ಹೇಳೋ ಮಾತುಗಳಿಗೆ ವಿರಾಜ್ಗೆ ಹೀಗೆ ಪ್ರತಿಕ್ರಿಯಿಸಬೇಕಂತ ತಿಳಿಲಿಲ್ಲ. ನೋಡು ವಿರಾಜ್, ನನ್ನ ಜೀವನ ಮುಗಿದು ಹೋಯಿತು, ಪರವಾಗಿಲ್ಲ, ಆದರೆ ಸುರಭಿ ಜೀವನ ಈಗಷ್ಟೇ ಶುರುವಾಗ್ತಿದೆ. ನಿನಗೆ ಬೇಕಾದಷ್ಟು ಆಸ್ತಿ ಇದೆ, ನಿನ್ನ ಜೀವನ ನಡೆಸ್ತೀಯ ಎಂಬ ನಂಬಿಕೆ ನನಗಿದೆ. ಹಾಗಾಗಿ ನಿನಗೆ ಬಂದ ನಷ್ಟ ಏನಿಲ್ಲ. ನಿಮ್ಮ ಅಮ್ಮನ ಮಾತು ಕೇಳಿದ್ರೆ ನೀನು ರಾಜನಂತ ಬದುಕ್ತೀಯ. ಆದರೆ ಸುರಭಿಯನ್ನು ವೀರೇಂದ್ರನಿಗೆ ಕೊಟ್ಟು ಮದುವೆ ಮಾಡಲು ಮೌನಿತಾ ಅಂದ್ಕೊಂಡಿದ್ದಾಳೆ. ಅವನು ಒಳ್ಳೆಯವನೆಲ್ಲ ವಿರಾಜ್, ಕೇವಲ ರಾಜಕೀಯ ಲಾಭಕ್ಕಾಗಿ ಅವನು ಸುರಭಿಯನ್ನು ಮದುವೆ ಆಗ್ತಿದ್ದಾನೆ. ನೀನು ನಿನ್ನನ್ನು ಉಳಿಸಿದ್ರೂ ಪರವಾಗಿಲ್ಲ, ಆದರೆ ಸುರಭಿಯನ್ನು ಉಳಿಸು ಅಂತ ಅಳುತ್ತಾ ಹೇಳಿದ ಚಂದ್ರ. ಆ ಮಾತುಗಳನ್ನು ಕೇಳಿದ ವಿರಾಜ್ ಮುಷ್ಟಿ ಬಿಗಿತು. ಅವನಲ್ಲಿ ತನಗೆ ಬೇಕಾದ ಆಕ್ರೋಶ ಕಾಣ್ತಿರೋದನ್ನು ಕಂಡು ಚಂದ್ರನಿಗೆ ಒಳಗೊಳಗೆ ಖುಷಿ. ನನ್ನ ಬಗ್ಗೆ ಏನು ಯೋಚಿಸ್ಬೇಡ, ನಿನ್ನ ಬಗ್ಗೆ, ಸುರಭಿ ಬಗ್ಗೆ ಯೋಚಿಸು. ಈ 4-5 ವರ್ಷಗಳಿಂದ ಯಾರೂ ನನ್ನ ನೋಡೋಕೆ ಬರಲಿಲ್ಲ. ನೀನು ಬಂದೆ, ಅದು ಸಾಕು ನನಗೆ. ಹಾಗಾಗಿ ನನ್ನ ಬಳಿ ಬರ್ತೀಯಲ್ವೇ ಅಂತ ಕೇಳಿದ. ಆ ಮಾತಿಗೆ, ನಾನು ನಿಮ್ಮ ಬಳಿ ಬರೋದಲ್ಲ ಡ್ಯಾಡಿ, ನೀವೇ ನಮ್ಮ ಬಳಿಗೆ ಬರುವಂತೆ ಮಾಡ್ತೀನಿ ಅಂತ ಕೋಪದಿಂದ ಅಲ್ಲಿಂದ ಹೊರಟು ಹೋದ ವಿರಾಜ್. ಅವನ ಬಾಯಿಂದ ಯಾವ ಮಾತು ಬರಬೇಕಂತ ಚಂದ್ರ ಕಾಯ್ತಿದ್ದೋ ಆ ಮಾತು ಕೇಳುವಂಥ ತುಟಿಗಳ ಮೇಲೆ ಹಠದ ನಗು ಮೂಡ್ತು. ಮೌನಿತಾ, ಇಷ್ಟು ವರ್ಷ ನನ್ನ ನಿಮ್ಮ ಅವಶ್ಯಕತೆಗಾಗಿ ಬಳಸ್ಕೊಂಡು ಈಗ ಜೈಲಿಗೆ ಹಾಕ್ತಿದ್ದೀರಾ? ನಿಮಗಾಗಿ ನಾನು ಪರ್ಸ್ನಲ್ ಲೈಫ್ ಕಳ್ಕೊಂಡೆ, ಇನ್ನು ಮುಂದೆ ನಾನೇನು ಅನ್ನೋದನ್ನು ತೋರಿಸ್ತೀನಿ ಅಂತ ಕೋಪದಿಂದ ಅಂದ್ಕೊಂಡೆ ಚಂದ್ರ. ಮತ್ತೊಂದು ಕಡೆ ರುದ್ರ ತಳ್ಳಿದ ರಭಸಕ್ಕೆ ಕೆಳಗೆ ಬೀಳಬೇಕಾಗಿದ್ದ ಶ್ವೇತಾ ಸಾವರಿಸ್ಕೊಂಡು ಕೋಪದಿಂದ ಅವನ ಕಡೆ ನೋಡಿದ್ಲು. ಬಾಗಲು ಹಾಕಿದ ರುದ್ರ ಕಣ್ಣುಗಳಲ್ಲಿ ಬೆಂಕಿ ಉಗುಳುತ್ತಾ ಅದಕ್ಕಿಂತ ಹೆಚ್ಚು ಕೋಪದಿಂದ ಶ್ವೇತಾಳನ್ನು ನೋಡ್ದ. ಆ ನೋಟಕ್ಕೆ ಹೆದರಿ ಹೋದ ಶ್ವೇತಾ ನಿಧಾನವಾಗಿ ತನ್ನ ಕೋಪ ಕಡಿಮೆ ಮಾಡ್ಕೊಳ್ತಿದ್ಲು. ಅವನು ಹಾಗೆ ನೋಡ್ತಾ ಅವಳ ಹತ್ತಿರ ಬಂದ. ಅವನು ತನ್ನ ಹತ್ತಿರವೇ ಬರ್ತಿರೋದು ನೋಡಿ ಶ್ವೇತಾ ಹಿಂದೆ ಹೆಜ್ಜೆ ಹಾಕಿದ್ಲು. ಗೋಡೆಗೆ ತಗಲ್ದಾಗ ಅವಳು ತಕ್ಷಣ ನಿಂತು ಭಯದಿಂದ ಅವನನ್ನೇ ನೋಡಿದ್ಲು. ಅವಳು ತೀರ ಹತ್ತಿರ ಬಂದ ರುದ್ರ, ಈಗ ಹೇಳು ನಿನ್ನ ಸಮಸ್ಯೆ ಏನು ಅಂತ ಕೇಳ್ದ. ಮುಖ ತಿರುಗಿಸ್ಕೊಂಡು, ನನ್ನ ಸಮಸ್ಯೆ ಏನಿಲ್ಲ, ನನ್ನ ಬಿಟ್ಟರೆ ನಾನು ನನ್ನ ಮನೆಗೆ ಹೋಗ್ತೀನಿ ಎಂದ್ಲು. ಆ ಮಾತಿಗೆ, ಅಲ್ಲಿ ಅಷ್ಟೆಲ್ಲ ಸೀನ್ ಮಾಡಿ ನಿನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದು ನಿನ್ನನ್ನು ಬಿಟ್ಟುಬಿಡ್ಲಿಕ್ಕ ಬಂಗಾರ? ನಿಜಕ್ಕೂ ಚಾನ್ಸೇ ಇಲ್ಲ. ನಾನು ಅವನಿಗೆ ಹೇಳಿದ್ದೀನಿ 1 ವಾರದಲ್ಲಿ ನಿನ್ನ ಕರ್ಕೊಂಡು ಇಂಡಿಯಾಗೆ ಹೋಗ್ತೀನಿ ಅಂತ. ಈಗಾಗಲೇ 2 ದಿನ ಕಳೆದು ಹೋಗಿದೆ. ಸೊ ಟಿಕೆಟ್ ಬುಕ್ ಮಾಡಲಾ, ಹೊರಡೋಣವಾ ಅಂತ ನಗ್ತಾ ಕೇಳ್ದ. ಏನು, ನನ್ನ ಕರ್ಕೊಂಡು ಇಂಡಿಯಾಗೆ ಹೋಗ್ತೀಯಾ? ಹಾಗೆ ಕರ್ಕೊಂಡು ಹೋಗೋದಕ್ಕೆ ನಿನಗೇನು ಹಕ್ಕಿದೆ ಅಂತ ಕೇಳಿದ್ಲು ಶ್ವೇತಾ. ನೀನು ನನ್ನ ರಂಜನಿ, ಆ ವಿಷಯ ನನ್ನ ಮನಸ್ಸಿಗೆ ಗೊತ್ತು, ಅದೇ ನಿನ್ನ ಮೇಲೆ ನನಗಿರೋ ಹಕ್ಕು ಅಂದ ರುದ್ರ. ಇಲ್ಲ, ನಾನು ರಂಜನಿ ಅಲ್ಲ, ನಾನು ಕೇವಲ ಶ್ವೇತಾ ಅಂದ್ಲು. ನೀನು ರಂಜನಿಯೇ, ಶ್ವೇತಾ ಮಾತ್ರ ಅಲ್ಲ ಅಂದ ರುದ್ರ. ಆದ್ದರಿಂದ ಅತೀವ ಕಿರಿಕಿರಿ ಅನುಭವಿಸ್ತಾ, ಅಬ್ಬಾ ಹೇಗೆ ಹೇಳಿದ್ರೆ ನಿನಗೆ ಅರ್ಥ ಆಗುತ್ತೆ ಅಂತ ತಲೆ ಮೇಲೆ ಕೈ ಇಟ್ಟುಕೊಂಡು ಕೇಳಿದ್ಲು ಶ್ವೇತಾ. ಆದರೆ ರುದ್ರ ಅವಳ ಮಾತುಗಳನ್ನ ಲೆಕ್ಕಿಸ್ದೆ. ನೋಡು, ನೀನು ಇಷ್ಟು ವರ್ಷಗಳಿಂದ ಇಲ್ಲಿಗೆ ಬಂದು ನೆಮ್ಮದಿಯಾಗಿದೆಯಾ, ಆದರೆ ಈ 4 ವರ್ಷಗಳು ನನಗೆ ಹೇಗೆ ಕಳೆದವು ಅಂತ ನೀನು ಊಹಿಸಬಲ್ಲಿಯಾ? ನಿಜಕ್ಕೂ ನೀನು ನನ್ನಿಂದ ದೂರ ಹೋದರೆ ನಾನು ಬದುಕಲಾರೆ ಅಂತ ತಿಳಿದಿದ್ರು ನನಗಿಂತ ದೂರ ಬಂದು ಇಲ್ಲಿ ಯಾಕಿದೆಯಾ? ನನಗೀಗ ಅದಕ್ಕೆ ಉತ್ತರ ಬೇಕು ಅಂತ ಧ್ವನಿ ಏರಿಸಿ ಕೇಳಿದ ರುದ್ರ. ಆ ಮಾತಿಗೆ ಯಾವುದೇ ಉತ್ತರ ಹೇಳದೆ ದಿಕ್ಕುಗಳನ್ನ ನೋಡೋದಕ್ಕೆ ಶುರು ಮಾಡಿದ್ಲು ಶ್ವೇತಾ. ಅವಳೆರಡು ಕೆನ್ನೆಗಳನ್ನ ಹಿಡಿದು ಒತ್ತುತ್ತಾ ತನ್ನ ಹತ್ರ ಕೇಳ್ಕೊಂಡ ರುದ್ರ ಅವನೇನು ಮಾಡಲಿದ್ದಾನೆ ಎಂಬುದು ಅರ್ಥವಾದ ಶ್ವೇತಾ ಒಮ್ಮೆಲೆ ಅವಳನ್ನ ತಳ್ಳಿದ್ಲು. ಆದರೆ ರುದ್ರ 1 ಇಂಚು ಕೂಡ ಅಲ್ಲಾಡಿಲ್ಲ. ಇನ್ನು ಹತ್ರಕ್ಕೆ ಅವಳನ್ನ ಎಳಕೊಂಡು ಅವಳ ತುಟಿಗಳನ್ನ ಕಚ್ಚಿದ. ಶ್ವೇತಾ ಇನ್ನು ಬಲ ಬಳಸಿ ತಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ರುದ್ರ ಅವಳಿಗೆ ಅವಕಾಶ ಕೊಡಲಿಲ್ಲ.
ಅವಳು ಕೆಳ ತುಟಿನ ಹಲ್ಲಿನಿಂದ ಜೋರಾಗಿ ಕಚ್ಚಿದ ತಕ್ಷಣ ಅವಳಿಗೆ ನೋವಾಗಿ ಸಣ್ಣ ದನಿಯಲ್ಲಿ ನರಳಿದ್ಲು. ಆದರೆ ಆ ಧ್ವನಿ ಹೊರಗೆ ಬರಲಿಲ್ಲ. ಅಷ್ಟರಲ್ಲಾಗಲೇ ಅವಳ ತುಟಿಯಿಂದ ಬಂದ ಬಿಸಿ ರಕ್ತ ಅವನ ತುಟಿಗೆ ತಗಲ್ತು. ಅವಳ ತುಟಿಗಳನ್ನ ಬಿಟ್ಟು ರುದ್ರ ನಗ್ತಾ ಅವಳನ್ನ ನೋಡ್ದ. ಕೈಯಿಂದ ತುಟಿಯನ್ನು ಮುಟ್ಟಿ ನೋಡಿದ ಶ್ವೇತಾಗಿ ರಕ್ತ ತಗಲಿದ್ದು ನೋಡಿ, ನಿಂಗೇನಾದರೂ ಹುಚ್ಚಾ, ಇಷ್ಟು ಜೋರಾಗಿ ಮುತ್ತು ಕೊಡ್ತೀಯಾ ಅಂತ ಕಿರ್ಚಿದ್ಲು. ವಾಹ್, ಎಂಥ ಸುಧಾರಣೆ! ಮುತ್ತು ಕೊಡಬಹುದು, ಆದರೆ ಜೋರಾಗಿ ಕೊಡಬಾರ್ದು ಅಂತ ಪರೋಕ್ಷವಾಗಿ ಹೇಳ್ತಿದ್ಯಾ ಶ್ವೇತಾ ಅಲಿಯಾಸ್ ರಂಜನಿ ಅಂದ ರುದ್ರ. ಆ ಮಾತಿಗೆ ನೀನು ಸುಮ್ಮನೆ ರಂಜನಿ ಅನ್ಬೇಡ. ಆ ರಂಜನಿ ಯಾರು ಅಂತ ನನಗೆ ಗೊತ್ತಿಲ್ಲ. ಬಹುಶಃ ನೀನು ಹೇಳ್ತಿರೋ ಆ ರಂಜನಿ ಸತ್ತು ಹೋಗಿರಬಹುದು. ಅವಳ ಸತ್ತು ನನ್ನ ಪ್ರಾಣದ ಮೇಲೆ ತರ್ತಿದ್ದಾಳೆ ಅಂತ ಕೋಪದಿಂದ ಅಂದ್ಲು. ತಕ್ಷಣ ರುದ್ರ ಕೋಪದಿಂದ, ಏನು ತಮಾಷೆಗೆ ಮಾತಾಡ್ತಿದ್ರೆ, ನಾಟಕ ಮಾಡ್ತಿದ್ಯಾ? ಸಾಯೋದೇನು? ಅವಳು ಸತ್ತರೆ ನಾನು ಬದುಕ್ತೀನಾ ಅಂತ ಕೇಳ್ದ. ಆ ಮಾತಿ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ತಿರಲು ಹಾಗೆ ರುದ್ರನನ್ನು ನೋಡ್ತಾ ನಿಂತುಬಿಟ್ಲು ಶ್ವೇತಾ. ಆ ಕಣ್ಣೀರು ತಾನೇ ರಂಜನಿ ಅಂತ ಹೇಳ್ತಿರುವಂತಿರಲು ರುದ್ರ ತನ್ನ ಕೋಪ ಕಡಿಮೆ ಮಾಡಿಕೊಂಡು ಯೋಚನೆ ಮಾಡಿ, ಸಾಕು ಹೋಗಿ ನಂಗೊಂದು ಸ್ಟ್ರಾಂಗ್ ಕಾಫಿ ತೊಗೊಂಡು ಬಾ, ಅಚ್ಕಟ್ಟು ನಿಮ್ಮ ಅಮ್ಮ ಮಾಡೋದು ಕಾಫಿ ಅಂತ ಇರಲಿ ಅಂದ ರುದ್ರ. ಅಮ್ಮ ಅಂತಿದ್ದಂತೆ ಬೆಚ್ಚಿಬಿದ್ದು ಶ್ವೇತಾ ರುದ್ರನನ್ನು ನೋಡಿದ್ಲು. ಅದಕ್ಕೆ ಏನದು ನೋಟ? ನಾನಂದ್ರೆ ನೆನಪಿಲ್ಲ, ನಾನಂದ್ರೆ ಅವಶ್ಯಕತೆ ಇಲ್ಲ, ಅಮ್ಮ ಕೂಡ ನೆನಪಿಲ್ವಾ? ಸಣ್ಣವಳಿದ್ದಾಗಿನಿಂದ ನೀನು ಒಬ್ಬಳೇ ಸಾಕು ಬೆಳೆಸಿದ ಅಮ್ಮನ ಬಗ್ಗೆ ಕೂಡ ಕಾಳಜಿ ಇಲ್ಲದೆ ಪರದೇಶಕ್ಕೆ ಬಂದು ಒಬ್ಬ ಗಂಡ ಒಬ್ಬ ಮಗುವಿನ ಜೊತೆ ಎಂಜಾಯ್ ಮಾಡ್ತಿದ್ಯಾ ಅಂದ ರುದ್ರ. ಅವನು ಹೇಳ್ತಿದ್ದ ಮಾತುಗಳನ್ನ ತಡೆದುಕೊಳ್ಳಲಾಗದೆ ಶ್ವೇತಾ ಕಿಚನ್ಗೆ ಓಡಿದ್ಲು. ಕೂಡಲೇ ರುದ್ರ ಬಾಗಿಲು ತೆಗೆದು ಹೊರಗೆ ಹೋಗಿ ಒಂದು ಫೋನ್ ಕರೆ ಮಾಡಿ ಬಂದ. ಆಮೇಲೆ ವಿಶಿಷ್ಟಾಗಿ ಫೋನ್ ಮಾಡಿ ಫ್ಲ್ಯಾಟಿಗೆ ಬರಲು ಹೇಳಿ ಮತ್ತೆ ಮನೆಯಲ್ಲಿ ಕೂತ. ಅಷ್ಟರವರೆಗೆ ಫ್ಲ್ಯಾಟ್ ಎದುರಿಗಿದ್ದ ಹೋಟೆಲ್ನಲ್ಲಿ ನೂಡಲ್ಸ್ ತಿಂತಿದ್ದ ವಿಶಿಷ್ಟ ಮತ್ತು ದಿಯಾ ಆ ಫೋನ್ ಬಂದ ಕೂಡಲೇ ತಿಂದು ಮುಗಿಸಿ ಮನೆಗೆ ಬಂದರು. ಅದೇ ಸಮಯದಲ್ಲಿ ಟ್ರೈನಲ್ಲಿ ಕಾಫಿ ಹಿಡಿದು ಬಂದಳು ಶ್ವೇತಾ. ಆ ದೃಶ್ಯ ಕಂಡು ವಿಶಿಷ್ಟ, ವಾ ಎಂಥ ದೃಶ್ಯ! ನಮ್ಮ ಅಕ್ಕ ಆಗಲೇ ನೀವು ಯಾರು ಅಂತ ಗೊತ್ತಿಲ್ಲ ಅಂದಿದ್ಲು, ಹೀಗೆ ನೋಡಿದ್ರೆ ನಿಮ್ಗೆ ಕಾಫಿ ಮಾಡ್ಕೊಂಡು ಬಂದಿದ್ದಾಳೆ ಅಂತ ನಗ್ತಾ ಕೇಳಿದ್ಲು. ನನ್ನ ಚಿಕಿತ್ಸೆ ಹಾಗೆ ಇರುತ್ತೆ ಬಿಡು ಅಂದ ರುದ್ರ. ಆ ಮಾತಿಗೆ ಚುರುಕ್ಕನೆ ಅವನನ್ನು ನೋಡಿದ್ಲು ಶ್ವೇತಾ. ಆ ನೋಟ ನಿಲ್ಲಿಸು, ಅಷ್ಟಕ್ಕೂ ನಿನ್ನ ವೀಸಾ ಪಾಸ್ಪೋರ್ಟ್ ಎಲ್ಲಿದೆ ಹೇಳಿದ್ರೆ ನಾನು ತರಿಸ್ಕೊಳ್ತೀನಿ ಅಂತ ಕೂಲಾಗಿ ಹೇಳ್ದ ರುದ್ರ. ಯಾಕೆ, ಅವುಗಳಿಂದ ನಿನಗೇನು ಕೆಲಸ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಅದು ನನ್ನ ಪಾಸ್ಪೋರ್ಟ್ ವೀಸಾ ಕಾಣ್ತಿಲ್ಲ, ನಿಂದನ್ನು ಸಾಲವಾಗಿ ಬಳಸ್ಕೊಳ್ಳೋಣ ಅಂತ ತಮಾಷೆ ಮಾಡ್ದ ರುದ್ರ. ಆ ಮಾತಿಗೆ ಅನ್ನುತ್ತಾ ಅರ್ಥವಾಗದಂತೆ ನೋಡಿದ್ಲು ಶ್ವೇತಾ. ಮತ್ತು ಪಾಸ್ಪೋರ್ಟ್ ವೀಸಾ ಯಾಕೆ ಹೇಳ್ತಾರೆ ಅಂತ ನಿನಗೆ ಗೊತ್ತಿಲ್ವಾ? ಆದ್ರೂ ನಿನಗೆ ವಿವರ ನೀಡೋ ಅಗತ್ಯ ಇಲ್ಲ, ಮೊದಲು ಎಲ್ಲಿದೆಯೋ ಹೇಳು ಅಂದ. ಮನೆಯಲ್ಲಿದೆ ಅಂದ್ಲು ಶ್ವೇತಾ. ಸರಿ, ನೀನು ಹೋಗಿ ತರ್ತೀಯಾ ಅಥವಾ ನನ್ನನ್ನು ತರಿಸೋದಕ್ಕೆ ಹೇಳ್ತೀಯಾ ಅಂತ ಕೇಳಿದ ರುದ್ರ. ನಾನು ತರೋದಿಲ್ಲ, ನೀನು ತರಿಸೋ ಅಗತ್ಯನೂ ಇಲ್ಲ, ನನ್ನನ್ನು ಬಿಟ್ಟರೆ ನಾನು ಮನೆಗೆ ಹೋಗ್ತೀನಿ ಅಂದ್ಲು ಶ್ವೇತಾ. ಆ ಮಾತಿಗೆ ತಾಳ್ಮೆ ಕಳ್ಕೊಂಡು ರುದ್ರ ಕೈಯಲ್ಲಿದ್ದ ಕಪ್ಪನ್ನು ನೆಲಕ್ಕೆ ಹಾಕಿ ಜೋರಾಗಿ ಹೊಡೆದ. ಆ ಕಪ್ಪು ಪುಡಿ ಆಯಿತು. ಅದಕ್ಕೆಲ್ಲರೂ ಬೆಚ್ಚಿ ಬಿದ್ದರು. ಸುಮ್ಮನೆ ಕೂತಿದ್ದ ದಿಯಾ ಕೂಡ ಹೆದರಿದ್ಲು. ಅದನ್ನು ಗಮನಿಸಿದ ರುದ್ರ ಕೂತಿದ್ದ ಜಾಗದಿಂದ ಎದ್ದು ಕೈ ಚಾಚಿದ. ದಿಯಾ ಓಡು ಬಂದವನ್ನ ಹಿಡ್ಕೊಂಡ್ಳು. ನನ್ನ ಮಗಳಿಗಿರೋ ವಿವೇಚನೆ ಕೂಡ ನಿನಗಿಲ್ಲ. ನಾನು ಅವಳ ತಂದೆ ಅಂತ ನಾನು ಅವಳಿಗೆ ಹೇಳಿಲ್ಲ. ನೀನು ಸಣ್ಣವಳಿದ್ದಾಗಲಿಂದ ವರುಣ್ ಅವಳ ತಂದೆ ಅಂತ ಹೇಳಿ ಬೆಳೆಸಿದ್ಯಾ. ಆದರೂ ನೋಡು ಅವಳು ಹೇಗೆ ನನ್ನ ಹತ್ರ ಬರ್ತಿದ್ದಾಳೆ. ನೀನಿದೆಯಲ್ಲ, ನಿನಗೆ ಎಷ್ಟು ಹೇಳಿದ್ರೂ ತಲೆಗೆ ಹತ್ತತ್ತಿಲ್ಲ. ಇನ್ನು ನಿನಗೆ ಹೇಳೋದು ವ್ಯರ್ಥ. ನಿನ್ನನ್ನು ಬಲವಂತವಾಗಿ ಇಲ್ಲಿರಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ನೀನು ಹೋಗಬಹುದು, ದಿಯಾ ನನ್ನ ಜೊತೆ ಇರ್ತಾಳೆ ಅಂದ ರುದ್ರ. ಆ ಮಾತಿಗೆ ಶಾಕ್ ಆಗೋದೇನು? ದಿಯಾ ನಿನ್ನ ಜೊತೆ ಇರೋದೇನು? ಅವಳು ನನ್ನ ಮಗಳು ಅಂದ್ಲು ಶ್ವೇತಾ. ನಿನ್ನ ಮಗಳು ಹೇಗಾದ್ಲು? ನಾನು ಬಲವಂತವಾಗಿ ನಿನ್ನನ್ನು ತಡೆದಿದ್ದಕ್ಕೆ ಅವಳು ಹುಟ್ಟಿದ್ದು. ಇಲ್ಲದಿದ್ರೆ ಅಂದು ನೀನು ಗರ್ಭಪಾತ ಮಾಡಿಸ್ಕೊಳ್ತೀನಿ ಅಂದಿದ್ದೆ. ಅಂದು ಹಾಗೆ ಮಾಡ್ತಿದ್ರೆ ಇಂದು ದಿಯಾ ಇರ್ತಿದ್ಲಾ? ಸೊ ನನ್ನಿಂದಲೇ ದಿಯಾ ಬದುಕಿದ್ದಾಳೆ. ಹಾಗಾಗಿದ್ದು ನನ್ನ ಮಗು, ಅವಳ ಮೇಲೆ ನಿನಗೆ ಯಾವುದೇ ಹಕ್ಕಿಲ್ಲ ಅಂತ ಕೋಣೆ ಒಳಗೆ ಹೋಗಿ ಜೋರಾಗಿ ಬಾಗಿಲು ಹಾಕೊಂಡ ರುದ್ರ. ಅವನ ಮಾತುಗಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕು, ಅವನು ಹೇಗೆ ಅರ್ಥ ಮಾಡ್ಕೊಳ್ಬೇಕಂತ ತಿಳಿದೆ ಶ್ವೇತಾ ಅಲ್ಲೇ ಸೋಫಾ ಮೇಲೆ ಸುಸ್ತಾಗಿ ಕೂತ್ಬಿಟ್ಲು. ಅವಳನ್ನ ನೋಡಿ ಮರುಕವಾದರೂ ವಿಶಿಷ್ಟ ಅವಳ ಹತ್ರ ಹೋಗಲು ಯತ್ನಿಸಿದ್ಲು. ಅಷ್ಟರಲ್ಲಿ ಮತ್ತೊಮ್ಮೆ ಬಾಗಿಲು ತೆರೆದ ರುದ್ರ. ಯಾಕೆ ಕೂತಿದ್ಯಾ? ನೀನು ಇಲ್ಲಿರೋ ಅಗತ್ಯ ಇಲ್ಲ, ನಿನಗೆ ಬೇಕಾದ ಜಾಗಕ್ಕೆ ಹೋಗ್ತಾ ಇರು ಅಂತ ಹೇಳಿ ವಿಶಿಷ್ಟ ಆ ಕಡೆ ನೋಡಿ, ಏನು ವಿಷಯ, ಅವಳ ಹತ್ರ ಹೋಗ್ತಿದ್ಯಾ? ನಿನಗೆ ಫ್ಲೈಟ್ಗೆ ಏನು ಸಮಯ ಆಗಿಲ್ವಾ? ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಏರ್ಪೋರ್ಟ್ಗೆ ಹೋಗು ಅಂದ. ಇಷ್ಟು ದಿನಗಳಲ್ಲಿ ಅವನನ್ನು ಇಷ್ಟು ಕೋಪದಲ್ಲಿ ಎಂದೂ ನೋಡದ ವಿಶಿಷ್ಟ ಬೇಗ ಹೋಗಿ ತನ್ನ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಕ್ಯಾಬ್ ಬುಕ್ ಮಾಡಿದ್ಲು. ಕೂಡಲೇ ಫ್ರೆಶ್ ಆಗಿ ತನ್ನ ಲಗೇಜ್ ತೊಗೊಂಡು ಹೊರ ಬಂದಳು. ಶ್ವೇತಾ ಎಲ್ಲಿ ಕೂತಿದ್ಲು ಅಲ್ಲೇ ಇದ್ಲು. ಅವಳ ಹತ್ರ ಮಾತನಾಡದೆ ರುದ್ರನ ರೂಮ್ ಬಾಗಿಲು ಬಡಿದು, ಬಾವಾ ನಾನು ಹೊರಡ್ತಿದ್ದೀನಿ ಅಂದ್ಲು ವಿಶಿಷ್ಟ. ರೂಮ್ ಒಳಗೇನಿಂದಲೇ, ಸರಿ ಇಂಡಿಯಾ ತಲುಪಿದ ಮೇಲೆ ಕಾಲ್ ಮಾಡು ಅಂದ ರುದ್ರ. ಓಕೆ ಬಾವಾ ಅಂದ ವಿಶಿಷ್ಟ. ಶ್ವೇತಾ ಬಳಿ ಹೋಗಿ, ಅಕ್ಕ ಈಗಲಾದರೂ ಬಾವನ ಪ್ರೀತಿಯನ್ನು ಅರ್ಥ ಮಾಡ್ಕೊಂಡು ಇಂಡಿಯಾಕ್ಕೆ ವಾಪಸ್ ಬಂದುಬಿಡು. ಅವ್ರಿಗೆ ನೀನಂದರೆ ತುಂಬ ಇಷ್ಟ. ನಿನಗಾಗ ಅವರು ಚೇರ್ಮನ್ ಪದವಿಯನ್ನು ಬೇಡ ಅಂತಿದ್ದಾರೆ. ಅವ್ರನ್ನ ಅರ್ಥ ಮಾಡ್ಕೊ ಅಂತ ಹೇಳಿ ಹೊರಗೆ ಹೋದ್ಲು. ಹೋಗ್ತಿದ್ದವಳನ್ನು ನೋಡಿ ಶ್ವೇತಾ ಆಲೋಚನೆಯಲ್ಲಿ ಮುಳುಗದ್ಲು. ಇದೇನು, ರುದ್ರ ಮಗುವನ್ನು ಕೊಡೋದಿಲ್ಲ ಅಂತಿದ್ದಾನೆ. ಮಗುವಿಲ್ಲದೆ ಹೋದರೆ ವರುಣ್ ನನ್ನನ್ನು ಸೇರಿಸ್ಕೊಳ್ತಾನ. ನಿಜಕ್ಕೂ ನಾನಂತೂ ನನ್ನ ಮಗುವನ್ನು ಬಿಟ್ಟಿರೋಕ್ಕಾಗೋದೇ ಇಲ್ಲ. ನಾನು ಮಗು ಎಲ್ಲಿದ್ದರೆ ನಾನು ಅಲ್ಲೇ ಇರ್ತೀನಿ, ಆದರೆ ಇವನ ಹತ್ರ ಮಾತ್ರ ಇರಲ್ಲ ಅಂತ ಯೋಚಿಸ್ತಾ ಸುಸ್ತಾಗಿ ಅಲ್ಲೇ ನಿದ್ರೆಗೆ ಜಾರದ್ಲು ಶ್ವೇತಾ.
ಇತ್ತ ಕೋಣಿಯೊಳಗೆ ಹೋದ ರುದ್ರ ಬೆಡ್ ಮೇಲೆ ಮಲಗಿ ತನ್ನ ಹೊಟ್ಟೆ ಮೇಲೆ ದಿಯಾನನ್ನು ಕೂರಿಸ್ಕೊಂಡು ಅವಳ ಕೈಗಳನ್ನ ಹಿಡಿದು, ಏನಮ್ಮ ಏಂಜಲ್, ನಾನು ಕರಿತಿದ್ದಂತೆ ಬಂದೆ, ನಾನಂದರೆ ನಿನಗೆ ಭಯ ಇಲ್ವಾ ಅಂತ ಕೇಳ್ದ. ಇಲ್ಲ ರುದ್ರ, ನನಗೇನು ಭಯ ಇಲ್ಲ, ನನಗೆ ನಿನ್ನ ಜೊತೆ ಇರೋ ತುಂಬ ಖುಷಿ ಕೊಡ್ತಿದೆ ಅಂದ್ಲು. ಆ ಮಾತಿಗೆ ಖುಷಿಯಾದ ರುದ್ರ, ವೆರಿ ಗುಡ್ ನನ್ನ ಪುಟ್ ಏಂಜಲ್, ನನ್ನ ಮಗಳು ಅಂದರೆ ಹೀಗಿರಬೇಕು ಅಂತ ದಿಯಾ ಹಣೆಗೆ ಮುತ್ತು ಕೊಟ್ಟ. ಆ ಪ್ರೀತಿಗೆ ಸಂಭ್ರಮಿಸಿದ ದಿಯಾ, ರುದ್ರ ನಿನ್ನ ಮಮ್ಮಿಯನ್ನು ಮತ್ತು ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದೆ ಅಂತ ಕೇಳಿದ್ಲು. ಇನ್ನು ಮುಂದೆ ನೀನು ಮತ್ತು ನಿಮ್ಮ ಮಮ್ಮಿ ನನ್ನ ಜೊತೆ ಇರ್ತೀರಿ, ಅದಕ್ಕೆ ನಿನ್ನ ಕರ್ಕೊಂಬಂದೆ ಅಂದ. ಅವನು ಹೇಳಿದ್ದನ್ನು ಕೇಳಿ ಚಪ್ಪಾಳೆ ತಟ್ಟದ ದಿಯಾ, ಸೂಪರ್ ರುದ್ರ, ನಾನು ನಿನ್ನ ಜೊತೆ ಇರ್ತೀನಿ, ಮತ್ತು ಮಮ್ಮಿ ಡ್ಯಾಡಿ ಹತ್ರ ಹೋಗೋದಿಲ್ಲ ಅಂದ್ಲು. ಅವಳ ಮಾತುಗಳಿಗೆ ಆಶ್ಚರ್ಯವಾದ ರುದ್ರ, ಇಷ್ಟು ಸಣ್ಣ ಮಗು ನನ್ನ ಜೊತೆ ಇರ್ತೀನಿ ಅಂತಿದ್ದಾಳೆ, ಇಷ್ಟು ದಿನ ಬೆಳೆಸ್ತವ್ರ ಹತ್ರ ಹೋಗೋದಿಲ್ಲ ಅಂತಿದ್ದಾಳೆ, ಅಂದರೆ ಏನರ್ಥ ಅಂತ ಯೋಚನೆಯಲ್ಲಿ ಬಿದ್ದ. ಸ್ವಲ್ಪ ಹೊತ್ತಿಗೆ ದಿಯಾ ರುದ್ರನ ಹೊಟ್ಟೆ ಮೇಲೆ ನಿದ್ರಿಸಿದ್ಲು. ಅವಳನ್ನ ಜಾಗರೂಕವಾಗಿ ಮಲಗಿಸಿದ ರುದ್ರ ಹೊರಗೆ ಬಂದ. ಹೊರಗಡೆ ಶ್ವೇತಾ ಸೋಫಾದ ಮೇಲೆ ಮಲಗಿದ್ಲು. ಅವಳ ಹತ್ರ ಹೋಗಿ ಎದುರಿಗಿದ್ದ ಟೀಪಾಯ್ ಮೇಲೆ ಕೂತು ಅವಳನ್ನ ನೋಡ್ತಾ ಕೂತ ರುದ್ರ ಎಷ್ಟೋ ವರ್ಷಗಳ ನಂತರ ಅವಳನ್ನ ಇಷ್ಟು ಹತ್ತಿರದಿಂದ ನೋಡೋವನಿಗೆ ತುಂಬ ಸಂತೋಷ ಆಯಿತು. ಯಾಕೆ ನನ್ನಿಂದ ದೂರ ಓಡೋಗೋದಕ್ಕೆ ಬಯಸ್ತಿದ್ಯಾ ರಂಜನಿ? ಇಷ್ಟೆಲ್ಲ ಆದರೂ ನೀನೇ ರಂಜನಿ ಅಂತ ಯಾಕೆ ಒಪ್ಕೊಳ್ತಿಲ್ಲ? ಇಷ್ಟು ವರ್ಷ ಯಾವ ಕಾರಣಕ್ಕೆ ನನ್ನಿಂದ ದೂರ ಉಳಿದೆ? ನನಗೆ ಇವಕ್ಕೆಲ್ಲ ಉತ್ತರ ಬೇಕು ರಂಜನಿ, ಇವಕ್ಕೆಲ್ಲ ಕಾರಣ ಆದವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹಲ್ಲು ಕಡೆದ ರುದ್ರ. ಇನ್ನೊಂದೆಡೆ ಸ್ವಲ್ಪ ಹೊತ್ತು ರುದ್ರನ ಕಾರು ಹುಡುಕಿದ ವರುಣ್ ಅವರು ಎಲ್ಲಿದ್ದಾರಂತ ತಿಳಿಯದೆ ಹುಚ್ಚನಂತಾದ. ಏನು ಮಾಡಬೇಕಂತ ತೋಚಿದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ರುದ್ರ ತನ್ನ ಹೆಂಡತಿ ಮತ್ತು ಮಗಳನ್ನು ಎತ್ಕೊಂಡು ಹೋದ ಅಂತ ದೂರು ನೀಡಿದ. ನಂತರ ಹೊರ ಬಂದು ನಂಬರ್ ಫೋನ್ ಮಾಡ್ದ. ಆ ಕಡೆ ಫೋನ್ ಎತ್ತಿದ ಕೂಡಲೇ, ನಿಜಕ್ಕೂ ರುದ್ರ ಇಲ್ಲಿಗೆ ಬರ್ತಾನೆ ಎಂಬ ವಿಷಯ ನೀನು ಮೊದಲೇ ಯಾಕೆ ಹೇಳಲಿಲ್ಲ? ಹೇಳಿದ್ರೆ ನಾನು ಶ್ವೇತಾ ಅವನನ್ನು ಭೇಟಿ ಆಗದಂತ ನೋಡ್ಕೊಳ್ತಿದ್ನಲ್ಲ ಅಂತ ಬೇಸರದಿಂದ ಅಂದ ವರುಣ್. ಆ ಮಾತಿಗೆ ಏನಿತ್ತು ದನಿಯಲ್ಲಿ ಬೇಸ್ ಕಡಿಮೆ ಆಗಿದೆ, ಏನಾಯಿತು ಅಂತ ಕೇಳಿದ ವ್ಯಕ್ತಿ. ಏನಾಯ್ತಾ ರುದ್ರ, ನನ್ನ ಶ್ವೇತಾಳನ್ನು ಎತ್ಕೊಂಡು ಹೋಗಿದ್ದಾನೆ ಅಂತ ವರುಣ್. ಅದನ್ನು ಕೇಳಿ ಆತ ಗಾಬರಿಯಾಗಿ, ಅವ್ನು ಶ್ವೇತಾಳನ್ನು ಎತ್ಕೊಂಡು ಹೋಗ್ತಿದ್ರೆ ನೀನೇನು ಮಾಡ್ತಿದ್ದೆ? ಫೋಟೋ ತೆಗೆದುಕೊತಾ ಕೂತಿದ್ಯಾ? ನಿಜಕ್ಕೂ ಶ್ವೇತಾ ಅವನ ಜೊತೆ ಹೇಗೆ ಹೋದ್ಲು ಅಂತ ಕೇಳ್ದ. ಶ್ವೇತಾ ಹೋಗಲಿಲ್ಲ, ಅವನು ನನ್ನನ್ನು ಹೊಡೆದು ಅವಳನ್ನ ಬಲವಂತವಾಗಿ ಎಳ್ಕೊಂಡು ಹೋದ. ಪರಿಸ್ಥಿತಿ ಇಲ್ಲಿವರೆಗೆ ತಂದಿದ್ದೆ ನಮ್ಮ ತಪ್ಪು, ಈಗ ನಾನೇನು ಮಾಡಲಿ ಅಂತ ಕೇಳಿದ ವರುಣ್. ಮೊದಲು ಪೊಲೀಸ್ ದೂರು ಕೊಡು ಅಂತ ಹೇಳಿದ ಆ ವ್ಯಕ್ತಿ. ಈಗಾಗಲೇ ದೂರು ಕೊಟ್ಟಿದ್ದೀನಿ, ಸ್ಟೇಷನ್ ಹೊರಗೆ ಇದ್ದೀನಿ, ಆದರೆ 2 ದಿನಗಳ ಹಿಂದೆ ಪ್ಯಾರಿಸ್ಗೆ ಬಂದ ವ್ಯಕ್ತಿ ಎಲ್ಲಿದ್ದಾನೆ ಅಂತ ಪೊಲೀಸರು ಅಷ್ಟು ಬೇಗ ಹೀಗೆ ಕಂಡು ಹಿಡಿತಾರೆ. ಅದಲ್ಲದೆ ಅವನು ಶ್ವೇತಾಳನ್ನು ಕರ್ಕೊಂಡು ಹೋಗಿದ್ದಾನೆ, ಅವಳ ಮನಸ್ಸು ಬದಲಿಸಿದರೆ ಗತಿ ಏನು ಅಂತ ವರುಣ್ ಹೇಳ್ದ. ಒಂದು ಹೊತ್ತಿನಲ್ಲಿ ಅದೆಲ್ಲ ಆಗೋದಿಲ್ಲ, ಶ್ವೇತಾ ಅಷ್ಟು ಸುಲಭವಾಗಿ ಅವನ ಮಾತು ಕೇಳೋದಿಲ್ಲ, ಅದಕ್ಕೆ ನನ್ನ ಭರವಸೆ ಇದೆ ಎಂದ ಆ ವ್ಯಕ್ತಿ. ಇಷ್ಟು ದಿನ ನಾವು ಅವಳನ್ನು ನಮ್ಮ ಹತೋಟಿಯಲ್ಲಿ ಇಟ್ಟಿದ್ದೀವಿ ಎಂಬ ನಂಬಿಕೆಯಲ್ಲಿ ನೀನು ಹಾಗೆ ಇಡ್ತಿದ್ಯಾ, ಆದರೆ ಈಗ ಅವಳು ಕೈ ಮೀರಬಹುದಂತ ನನಗೆ ಭಯ ಆಗ್ತಿದೆ ಅಂದ ವರುಣ್. ಸುಮ್ಮನಿರು ವರುಣ್, ನಿನ್ನಿಂದ ಇಂಥ ಮಾತು ನಿರೀಕ್ಷಿಸಿರಲಿಲ್ಲ. ಪೊಲೀಸರಿಗೆ ಸ್ವಲ್ಪ ಹಣ ಕೊಡು, ಬೆಳಗಾಗೋದ್ರೊಳಗೆ ಆ ಶ್ವೇತಾಳನ್ನು ಅವಳ ಮಗಳನ್ನು ತಂದು ನಿನಗೆ ಒಪ್ಪಿಸ್ತಾರೆ ಅಂದ ಆ ವ್ಯಕ್ತಿ. ಅವಳ ಮಗಳು ದಿಯಾ, ಮೊದಲು ಅವಳನ್ನು ಇಲ್ಲದಂತೆ ಮಾಡಬೇಕು, ಅವಳಿಂದಲೇ ಪರಿಸ್ಥಿತಿ ಇಲ್ಲಿವರೆಗೆ ಬಂದಿದೆ ಅಂತ ಹಲ್ಲು ಕಡಿದ ವರುಣ್. ಆ ಮಾತಿಗೆ, ನೀನು ಒಂದು ವಿಷಯ ಮರೆತಿದೆಯಾ, ಅವಳಿಂದ ಇನ್ನು ಶ್ವೇತಾ ನಿನ್ನ ಹತ್ರ ಇದ್ದಾಳೆ, ದಿಯಾ ಎಲ್ಲಿದ್ದರೆ ಶ್ವೇತಾ ಅಲ್ಲೇ ಇರ್ತಾಳೆ, ಅದಕ್ಕಾಗಿ ಆದರೂ ನೀನು ಆ ಪಾಪವನ್ನು ವಾಪಸ್ ತರಬೇಕು ಅಂದರು ಆ ವ್ಯಕ್ತಿ. ಶ್ವೇತಾ ಇಲ್ಲದಿದ್ದರೆ ನನಗೆ ಹುಚ್ಚು ಹಿಡಿಯುತ್ತೆ, ಇಷ್ಟು ದಿನ ಅವಳು ಇಷ್ಟಕ್ಕೆ ಬಿಟ್ಟು ತಪ್ಪು ಮಾಡಿದೆ ಎಂದಿದ್ರು ಅವಳೇ ಬದಲಾಗ್ತಾಳೆ ಅಂತ ಅಂದ್ಕೊಂಡೆ, ಆದರೆ ಹೀಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಸಂಕಟಪಟ್ಟ ವರುಣ್. ಆಗಿದ್ದಕ್ಕೆ ಈಗ ಏನು ಮಾಡಲಾಗಲ್ಲ, ಮುಂದೆ ಏನು ಮಾಡಬೇಕು ನೋಡು, ಪೊಲೀಸರಿಗೆ ಹಣ ಕೊಟ್ಟು ಬೇಗ ಹುಡುಕೋದಕ್ಕೆ ಹೇಳು, ನೀನು ಮನೆಗೆ ಹೋಗಿ ಚೆನ್ನಾಗಿ ಕುಡಿದು ವಿಶ್ರಾಂತಿ ತಗೊಂಡು ನಾಳೆಯೊಳಗೆ ಶ್ವೇತಾ ಮತ್ತು ಅವಳ ಮಗಳು ನಿನ್ನ ಮುಂದೆ ಇರ್ತಾರೆ ಅಂತ ಫೋನ್ ಇಟ್ಟು ವ್ಯಕ್ತಿ. ವರುಣ್ ಹಾಗೆ ಮಾಡಿ ಇನ್ಸ್ಪೆಕ್ಟರ್ಗೆ ಹಣ ಕೊಟ್ಟ ನಂತರ ಮನೆಗೆ ಹೋಗಿ ಕುಡಿದು ಮೊಬೈಲ್ನಲ್ಲಿದ್ದ ಶ್ವೇತಾ ಫೋಟೋ ನೋಡ್ದ. ಅದರಲ್ಲಿ ವರುಣ್, ಶ್ವೇತಾ ಮತ್ತು ದಿಯಾ ಇದ್ದರು. ದಿಯಾ ಮುಖ ಕಾಣದಂತೆ ಮಾಡಿ, ಶ್ವೇತಾ ನೀನು ಎಷ್ಟು ಚೆನ್ನಾಗಿ ನೋಡಿಕೊಂಡೆ, ನೀನು ಕೇಳಿದ್ನೆಲ್ಲ ಮಾಡಿದೆ, ನಿನಗಾಗಿ ನನ್ನ ಆಸೆಗಳನ್ನೆಲ್ಲ ಕೊಂದೆ, ನಿನ್ನ ಮಗಳನ್ನು ಕೂಡ ಪ್ರೀತಿಯಿಂದ ಸಾಕ್ತೆ, ಅಂಥದ್ದು ನನಗೆ ಬಿಟ್ಟ ಅವನ ಜೊತೆ ಹೋಗೋದಕ್ಕೆ ನಿನಗೆ ಹೇಗೆ ಮನಸ್ಸು ಬಂತು ಅಂತ ಫೋಟೋವನ್ನು ಪ್ರಶ್ನಿಸಿ ಮಧ್ಯದ ಅಮಲಿನಲ್ಲಿ ನಿದ್ರಿಸ್ದ. ಮತ್ತೊಂದು ಕಡೆ ಶ್ವೇತಾನನ್ನು ನೋಡ್ತಾ ರುದ್ರ ಬಹಳ ಸಮಯ ಕಳೆದ. ಮಧ್ಯರಾತ್ರಿ ಶ್ವೇತಾಗೆ ಎಚ್ಚರ ಆಯಿತು. ಕಣ್ಣು ಬಿಟ್ಟಾಗ ಎದುರಿಗೆ ತನ್ನನ್ನೇ ನೋಡ್ತಿದ್ದ ರುದ್ರ ಕಂಡ. ತಕ್ಷಣ ಅವಳು ಎದ್ದು ಕೂತ್ಲು. ರುದ್ರ ತನ್ನ ನೋಟವನ್ನು ಪಕ್ಕಕ್ಕೆ ತಿರುಗಿಸಿ, ಯಾಕೆ ಹೋಗದೆ ಇಲ್ಲೇ ಇದೆಯಾ, ಅಲ್ಲಿ ನಿನ್ನ ಗಂಡ ದಾರಿ ಬೀದಿಯಲ್ಲಿ ಹುಡುಕ್ತಿದ್ದಾನೆ ಅಂದ. ನನ್ನ ಮಗಳನ್ನು ನೀನು ಕರ್ಕೊಂಡು ಬಂದರೆ ಅವಳಿಲ್ಲದೆ ನಾನಂತೂ ಹೋಗಲ್ಲ ಅಂತ ಶ್ವೇತಾ ಕೇಳಿದ್ಲು. ಮಗಳಿಲ್ದಿದ್ರೆ ನಿನ್ನ ಗಂಡ ಮನೆಗೆ ಸೇರಿಸೋದಿಲ್ವಾ ಅಂದ ರುದ್ರ. ಆ ಮಾತಿಗೆ ಶ್ವೇತಾ ತಲೆ ತಗ್ಸಿದ್ಲು. ಅದು ಅವನ ಅನುಮಾನದಿಂದ, ದಿಯಾ ನಿನಗೆ ಬೇಕೋ ಅಥವಾ ನಿನ್ನ ಗಂಡನಿಗೆ ಬೇಕೋ ಶ್ವೇತಾ ಅಂತ ಕೇಳಿದ. ಅವಳು ಸಿಟ್ಟಿನಿಂದ, ನೋಡು ರುದ್ರ, ನಮ್ಮ ಜೀವನದ ಬಗ್ಗೆ ನಿನಗೆ ಬೇಡ, ನಾನು ನೀವು ಅಂದ್ಕೊಳ್ತಿರೋ ರಂಜನಿ ಅಲ್ಲ, ನಾನು ಶ್ವೇತಾ ಅಷ್ಟೇ ಅಂದ್ಲು. ಸರಿ, ನೀವು ಶ್ವೇತಾ ಆಗಿದ್ದಕ್ಕೆ ಹೋಗೋದು ಕೇಳಿದ್ದು ಅಂತ ಈ ಆಳಿಸ್ತಾ ರುದ್ರ. ಹಾಗಿದ್ರೆ ನನ್ನ ಮಗಳನ್ನು ಕೊಡಿ, ಹೋಗ್ತೀನಿ ಅಂದ್ಲು. ನೀವು ರಂಜನಿ ಅಲ್ಲ ಶ್ವೇತಾ, ಆದರೆ ದಿಯಾ ನನ್ನ ಮಗಳು, ಈ ವಿಷಯದಲ್ಲಿ ಬದಲಾವಣೆ ಇಲ್ಲ, ನಿನ್ನ ಗಂಡನಿಗೆ ನೀನಂದರೆ ಇಷ್ಟ, ದಿಯಾ ಅಲ್ಲ, ಸೊ ಹೋಗಿ ನೆಮ್ಮದಿಯಾಗಿರು ಅಂತ ಹೇಳಿ ರೂಮ್ ಒಳಗೆ ಹೋಗಿ ಬಾಗಿಲು ಹಾಕೊಂಡ ರುದ್ರ.
ಅವನ ಮಾತುಗಳು ಅವಳ ಮನಸ್ಸನ್ನು ಚುಚ್ಚಿದ್ವು. ಈಗ ನಾನು ದಿಯಾನನ್ನು ಬಿಟ್ಟು ವರುಣ್ ಹತ್ರ ಹೋಗಬೇಕಾ? ಹಾಗೋದ್ರೆ ವರುಣ್ ಖುಷಿ ಆಗ್ತಾನೆ, ಆದರೆ ನಾನು ಖುಷಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ನನ್ನ ಮಗು ನನ್ನ ಜೊತೆ ಇರಬೇಕು. ಅವಳು ಬರೋವರೆಗೆ ನಾನು ಹೋಗೋದಿಲ್ಲ ಅಂತ ಶ್ವೇತಾ ನಿರ್ಧರಿಸಿದ್ಲು. ಹಾಗೆ ಯೋಚಿಸ್ತಾ ಬೆಳಗಾಯಿತು. ನಿದ್ರೆ ಇಲ್ಲದೆ ಆಲೋಚನೆಗಳಿಂದ ಕಂಗೆಟ್ಟು ಶ್ವೇತಾ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಹಾಲಿಗೆ ಬರುವಾಗ ಅಲ್ಲಿ ರುದ್ರ ಕೂತಿದ್ದ. ಇವನಾಗಲೇ ಇದ್ದಿದ್ದಾನಲ್ಲ, ಗೊತ್ತಿದ್ದರೆ ಇನ್ನೊಂದು ಕಾಫಿ ಮಾಡ್ತಿದ್ದೆ ಅಂದ್ಕೊಳ್ತಾ ಕಾಫಿ ಕುಡಿಯೋದಕ್ಕೆ ಶುರು ಮಾಡಿದ್ಲು. ರುದ್ರನ ಎದುರು ಕೂತು ದಿಯಾ ಇದ್ಲಾ ಅಂತ ಕೇಳಿದ್ಲು. ಕಾಫಿ ಕುಡಿದು ಸ್ವಲ್ಪ ಸಮಾಧಾನವಾದ. ಅವಳ ಮುಖದಲ್ಲಿ ಕಾಣ್ತು. ಅದು ರುದ್ರನಿಗೆ ಇಷ್ಟವಾಗಿದೆ. ಅವಳ ಕೈಯಲ್ಲಿದ್ದ ಕಾಫಿ ಕಪ್ಪನ್ನು ಕಿತ್ಕೊಂಡು ಕುಡಿಯೋದಕ್ಕೆ ಶುರು ಮಾಡ್ದ. ಅದು ಕೋಪದಿಂದ ಶ್ವೇತಾವನ್ನ ನೋಡಿದ್ಲು. ಅವಳ ನೋಟವನ್ನು ಲೆಕ್ಕಿಸದೆ ಕಾಫಿ ಕುಡಿದ ರುದ್ರ ಕೂತಿದ್ದ ಶ್ವೇತಾ ತನಗಾಗಿ ಇನ್ನೊಂದು ಕಾಫಿ ಮಾಡಲು ಹೇಳುವಾಗ ಬಾಗಿನ ಬೆಲ್ ಮೊಳಗ್ತು. ಶ್ವೇತಾ ರುದ್ರನ ಕಡೆ ನೋಡಿದ್ಲು. ನನ್ನ ಮುಖ ಏನು ನೋಡ್ತೀಯ? ಹೋಗಿ ಯಾರು ಬಂದಿದ್ದಾರೆ ನೋಡು ಅಂದ. ಅವಳು ಹೋಗಿ ಬಾಗಿಲು ತೆರೆದ್ಲು. ಎದುರಿಗಿದ್ದವ್ರನ್ನ ನೋಡಿ ಸ್ತಬ್ಧಳಾಗಿ ನಿಂತುಬಿಟ್ಲು. ಬಾಗಿಲಲ್ಲಿ ಮಾಲತಿ ಮತ್ತು ಕವಿತಾ ನಿಂತಿದ್ರು. ಶ್ವೇತಾಳನ್ನು ನೋಡಿ ಅವ್ರ ಕಣ್ಣುಗಳಲ್ಲಿ ಕಣ್ಣೀರು ತುಂಬು ಬಂತು. ಅವಳು ಕೂಡ ಹಾಗೆ ನಿಂತಿದ್ಲು. ಅಷ್ಟರಲ್ಲಿ ಒಳಗೆ ಬಂದ ರುದ್ರ ಅವ್ರನ್ನ ಹೊರಗೆ ನಿಲ್ಲಿಸ್ತೀಯಾ ಅಥವಾ ಒಳಗೆ ಬಿಡ್ತೀಯಾ ಅಂತ ಕೇಳ್ದ. ಅವಳು ಪಕ್ಕಕ್ಕೆ ಸರಿದ್ಲು. ಮಾಲತಿ ಶ್ವೇತಾಳನ್ನು ದಿಟ್ಟಿಸಿ ನೋಡ್ತಿದ್ರು. ಏನೂ ಮಾತಾಡಲಿಲ್ಲ. ಆದರೆ ಕವಿತಾ ಮಾತಾಡಿ, ಪ್ರಯಾಣ ಚೆನ್ನಾಗಾಯ್ತು ರುದ್ರ. ನಿನ್ನ ಸೆಕ್ರೆಟ್ರಿ ನಮ್ಮನ್ನು ಫ್ಲೈಟ್ ಹತ್ತಿಸಿದ್ರು. ಇಲ್ಲಿಗೆ ಬಂದ ಮೇಲೆ ಜಾನೆಂಬುವನು ಇಲ್ಲಿಗೆ ಬಿಟ್ಟ ಅಂದರು. ಓಕೆ ಆಂಟಿ, ಫ್ರೆಶ್ ಆಗಿ ಬನ್ನಿ ಅಂದ ರುದ್ರ. ಮಾಲತಿ ಶ್ವೇತಾಳನ್ನು ಕಳೆದು ಹೋದ ವಜ್ರ ಸಿಕ್ಕಂತ ನೋಡ್ತಿದ್ರು. ಆ ನೋಟಕ್ಕೆ ಶ್ವೇತಾ ಹೆದರಿದ್ಲು. ಅದನ್ನು ಗಮನಿಸಿದ ರುದ್ರ, ಯಾಕೆ ಅವಳನ್ನ ಹಾಗೆ ನೋಡ್ತಿದ್ದೀರಾ? ಅವಳು ನಮ್ಮ ರಂಜಿನಿ ಅಲ್ಲ, ಅವಳ ಹೆಸರು ಶ್ವೇತಾ. ವರುಣ್ ಎಂಬುವನ ಹೆಂಡತಿ. ಅವಳ ಮೇಲೆ ಅಷ್ಟು ಆಸೆ ಇಟ್ಕೊಳ್ಬೇಡಿ, ಹೋಗಿ ಫ್ರೆಶ್ ಆಗಿ ಬನ್ನಿ ಅಂದ. ಅದಕ್ಕೆ ಮಾಲತಿ, ಹೌದಾ ಅಮ್ಮ, ನೀನು ನಮ್ಮ ರಂಜಿನಿ ಅಲ್ವಾ, ನಿನ್ನ ಹೆಸರು ಶ್ವೇತಾನಾ ಅಂತ ಮೆಲ್ಲ ಕೇಳಿದ್ರು. ಆ ಮಾತು ಕೇಳಿದ ಕೂಡಲೇ ಶ್ವೇತಾ ಓಡಿ ಹೋಗ್ತಾಯಿ ಅಂತ ತಪ್ಕೊಂಡು ಜೋರಾಗದ್ಲು. ರುದ್ರ ಸುಮ್ಮನೆ ನೋಡ್ತಾ ನಿಂತಿದ್ದ. ಅಮ್ಮ ಮಗಳು ಬಹಳ ಹೊತ್ತು ಕವಿತಾ ಕೂಡ ಕಣ್ಣೀರು ಒರೆಸ್ಕೊಂಡ್ರು. ರುದ್ರನಿಗೂ ಒಂದು ಕ್ಷಣ ಕಣ್ಣು ತೇವಾಯಿತು. ಅಷ್ಟರಲ್ಲಿ ನಿದ್ರೆಯಿಂದ ಎದ್ದ ದಿಯಾ ಹೊರಗೆ ಬಂದು ಹೊಸಬ್ರನ್ನ ನೋಡ್ತಿದ್ಲು. ಮಾಲತಿ ಮಗಳನ್ನು ಬಿಟ್ಟು ಮಗುವಿನ ಕಡೆ ನೋಡಿದ್ರು. ಮಗು ಅಚ್ಚು ರಂಜನಿಯಂತೆ ಇರೋದನ್ನು ಕಂಡು ನಿನ್ನ ಮಗಳಾ ಅಂತ ಕೇಳಿದ್ರು. ಶ್ವೇತಾ ಕಣ್ಣೀರು ಹಾಕತ್ಲೆ ಹೌದು ಅಂದ್ಲು. ಮಾಲತಿ ಕೈ ಚಾಚಿದಾಗ ದಿಯಾ ರುದ್ರನ ಕಡೆ ನೋಡಿದ್ಲು. ರುದ್ರ ಹೋಗು ಅಂತ ಸನ್ನೆ ಮಾಡಿದಾಗ ಓಡಿ ಹೋಗಿ ಮಾಲತಿ ಬಳಿ ಹೋದ್ಲು. ಮಗುವನ್ನು ಎತ್ಕೊಂಡು ಮಾಲತಿ ಮುತ್ತು ಕೊಟ್ಟು, ನೀನು ನನ್ನ ಮೊಮ್ಮಗಳಾ ಅಂದರು. ಅಲ್ಲ, ನಾನು ದಿಯಾ ಅಂದ್ಲು ಮಗು. ಮಾಲತಿ ನಕ್ಕು ಮಗುವನ್ನು ಮುದ್ದಾಡಿದ್ರು. ಶ್ವೇತಾ ಕವಿತಾ ಬಳಿ ಹೋಗಿ ಕೈ ಹಿಡಿದು, ಹೇಗಿದ್ದೀರಾ ಆಂಟಿ ಎಂದ್ಲು. ಯಾವುದು, ಹಿಂಗೋ ಇದ್ದೀವಿ ಬಿಡಮ್ಮ, ನೀನು ವಾಪಸ್ ಬರ್ತೀಯ ಅಂತ ಕಾಯ್ತಾ ನಿಮ್ಮಮ್ಮನಿಗೆ ನಾನು, ನನಗೆ ನಿಮ್ಮಮ್ಮ, ನಮ್ಮಿಬ್ಬರಿಗೂ ರುದ್ರ ಹೀಗಿದ್ವು ಅಂದರು. ಆ ಮಾತು ಕೇಳಿ ಶ್ವೇತಾ ರುದ್ರನ ಕಡೆ ನೋಡಿದ್ಲು. ಅವನ ಕಣ್ಣಲ್ಲಿ ಕೋಪ ಆಯಿತು. ಅದಕ್ಕೆ ಹೆದರಿದ ಶ್ವೇತಾ ಕವಿತಾರನ್ನು ತಪ್ಪಿಕೊಂಡು, ಆಂಟಿ ಹೋಗಿ ಫ್ರೆಶ್ ಆಗಿ ನಾನು ತಿಂಡಿ ಮಾಡ್ತೀನಿ ಅಂತ ರೂಮ್ ತೋರಿಸಿದ್ಲು. ರುದ್ರ ಸೋಫಾ ಮೇಲೆ ಕೂತ. ರಂಜನಿ, ಮಾಲತಿ ಮತ್ತು ದಿಯಾ ಒಂದು ರೂಮ್ನಲ್ಲಿ ಕೂತರು. ರಂಜನಿ ತಾಯಿ ಮಡಿಲಲ್ಲಿ ತಲೆ ಇಟ್ಟು ಕಣ್ಣೀರು ಹಾಕ್ತಿದ್ಲು. ತಾಯಿ ಅವಳ ತಲೆ ಸವರ್ತಾ ದಿಯಾ ಜೊತೆ ಮಾತಾಡ್ತಿದ್ರು. ಕವಿತಾ ಫ್ರೆಶ್ ಆಗಿ ಬಂದಮೇಲೆ ಮಾಲತಿ ಹೋದರು. ಆಗ ದಿಯಾ ಓಡಿ ಹೋಗಿ ರುದ್ರನ ಮಡಿಲಲ್ಲಿ ಕೂತ್ಲು. ನಾವು ಫ್ರೆಶ್ ಆಗಿ ಬರೋಣ ಬಂಗಾರ ಅಂತ ರುದ್ರ ಕೇಳಿದಾಗ ಓಕೆ ರುದ್ರ ಅಂದ್ಲು. ಅಲ್ಲಿ ಬಂದು ಶ್ವೇತಾ ಕೋಪದಿಂದ, ದಿಯಾಗಿಲ್ಲಿ ಬಟ್ಟೆಗಳಿಲ್ಲ ಅಂದ್ಲು. ರುದ್ರ ಅವಳನ್ನ ಒಮ್ಮೆ ನೋಡಿ ಮಗುವನ್ನು ಕರ್ಕೊಂಡು ರೂಮ್ ಒಳಗೆ ಹೋದ. ರುದ್ರ ಮತ್ತು ದಿಯಾ ಫ್ರೆಶ್ ಆಗಿ ಬಂದರು. ಅಷ್ಟರಲ್ಲಿ ಮತ್ತೆ ಬೆಲ್ಸೋದು ಕೇಳಿಸ್ತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ಎಲ್ರಿಗಿಂತ ಮೊದಲು ವೀಡಿಯೋ ನೋಡಿ. ಹಾಗೆ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್.